ನಮಸ್ಕಾರ ನ್ಯೂಸ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರೋಡ್ ಶೋ ಈಗಾಗಲೇ ಆರಂಭ ಮಾಡಿದ್ದಾರೆ. ಕುಂದಗೋಳದಲ್ಲಿ ಆಯೋಜನೆ ಮಾಡಿರುವ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಸಾವಿರಾರು ಜನ. ಸುಮಾರು 1.5 ಕಿಲೋಮೀಟರ್ ವರೆಗೂ ರೋಡ್ ಶೋವನ್ನ ಮಾಡಲಿದ್ದಾರೆ. ಈ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು, ಪ್ರಹ್ಲಾದ್ ಜೋಶಿ ಅವರು, ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು, ಮಾಜಿ ಸಿಎಂ ಶೆಟ್ಟರ್ ಅವರು ಎಲ್ಲರೂ ಕೂಡ ಈ ರೋಡ್ ಶೋನಲ್ಲಿ ಅಮಿತ್ ಶಾ ಅವರಿಗೆ ಜೊತೆಯಾಗಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ ಜನ. ಈ ಒಂದು ರೋಡ್ ಶೋ ಇದೆಯಲ್ಲ ಬಹಳ ಮಹತ್ವದ್ದು ಬಿಜೆಪಿಗೆ. ಇದನ್ನ ಬಹಳ ನಿರೀಕ್ಷೆ ಇಟ್ಟಿದ್ದಾರೆ ಈ ಒಂದು ಭಾಗದ ಜನ. ಯಾಕಂದ್ರೆ ಬಿಜೆಪಿಯ ಕಾರ್ಯಕರ್ತರಿಗೆ ಇದು ಒಂದು ಹುಮ್ಮಸ್ಸನ್ನ ತರುವಂತಹ, ಇನ್ನಷ್ಟು ಅವರ ಒಂದು ಉತ್ಸಾಹಕ್ಕೆ ಇನ್ನಷ್ಟು ಬಲವನ್ನ ಕೊಡುವಂತಹ ಒಂದು ರೋಡ್ ಶೋ ಆಗಿದೆ. ರೋಡ್ ಶೋ ಮಾಡಿ ಆ ನಂತರ ಹುಬ್ಬಳ್ಳಿಗೆ ಅಮಿತ್ ಶಾ ಅವರು ಬರಲಿದ್ದು, MK ಹುಬ್ಬಳ್ಳಿಗೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ಈಗ ರೋಡ್ ಶೋಗಿಂತ ಮುಂಚೆ ಅನೇಕ ಕಾರ್ಯಕ್ರಮಗಳು ನಿಗದಿ ಆಗಿತ್ತು. ಆದರೆ ಕೆಲವೊಂದು ಕಾರ್ಯಕ್ರಮಗಳು ಬಹಳ ನಿಧಾನ ಆದ ನಂತರ ಅಥವಾ ಸ್ವಲ್ಪ ವಿಳಂಬ ಆಯಿತು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಆದರೆ ರೋಡ್ ಶೋ ಮಾಡಲೇಬೇಕು ಅನ್ನೋದು ಅಲ್ಲಿನ ಸ್ಥಳೀಯ ನಾಯಕರ ಒತ್ತಾಯ ಆಗಿತ್ತು. ಹಾಗಾಗಿ ಈ ರೋಡ್ ಶೋನ ಕ್ಯಾನ್ಸಲ್ ಮಾಡದೆ ಅದಕ್ಕಾಗಿ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ರೋಡ್ ಶೋ ಬರುವಂತಹ ಸಂದರ್ಭದಲ್ಲಿ ಹೇಗಿರಬೇಕು, ಯಾವ ರೀತಿಯಾಗಿ ಜನರನ್ನ ಸೇರಿಸಬೇಕು, ಜೊತೆಗೆ ಈ ಒಂದು ಕುಂದಗೋಳದಲ್ಲಿ ರೋಡ್ ಶೋ ಇದೆಯಲ್ಲ ಇದು ಬಿಜೆಪಿಗೆ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಈಗ ಬಿಜೆಪಿಯ ನಾಯಕರು. ಇಲ್ಲಿ ಈ ಸಲ ಆದ್ರೂ ಮತ್ತೆ ಕಮಲವನ್ನ ಹಾರಿಸಬೇಕು, ಕಮಲದ ಬಾವುಟ ಇಲ್ಲಿ ರಾರಾಜಿಸಬೇಕು. ಯಾಕಂದ್ರೆ 3 ಎಲೆಕ್ಷನ್ ನಲ್ಲಿ 2013, 2018, 2019 ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಇಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರೋದು. ಆ ಒಂದು ಬ್ರೇಕ್ ಮಾಡಬೇಕು ಗೆಲುವನ್ನ ಅನ್ನುವ ಕಾರಣಕ್ಕಾಗಿ ಇಲ್ಲಿನ ನಾಯಕರು ಈ ಸಲ ಕುಂದಗೋಳದಲ್ಲಿ ಬಿಜೆಪಿಯ ಬಾವುಟವನ್ನ ಹಾರಿಸಬೇಕು ಅನ್ನುವ ಕಾರಣಕ್ಕಾಗಿ ರೋಡ್ ಶೋವನ್ನ ಆಯೋಜನೆ ಮಾಡಿದ್ದಾರೆ. ಕುಂದಗೋಳದಲ್ಲಿ ಈಗ ಅಮಿತ್ ಶಾ ಅವರ ರೋಡ್ ಶೋ ನಡೀತಾ ಇರುವಂತಹ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರ ಕಡೆಗೂ ಹಸ್ತಲಾಘವ ಮಾಡ್ತಾ ಇದ್ದಾರೆ, ಎಲ್ರಿಗೂ ವಿಶ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಗುವ ದಾರಿ ಇದೆಯಲ್ಲ 1.5 ಕಿಲೋಮೀಟರ್, ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನ, ಕಾರ್ಯಕರ್ತರು, ಬಿಜೆಪಿಯ ಬೆಂಬಲಿಗರಿರೋದನ್ನ ನೋಡ್ತಾ ಇದೀವಿ. ಇನ್ನು ರಸ್ತೆ ಎರಡೂ ಕಡೆಯಲ್ಲೂ ಜನಸಾಗರ, ಹಾಗೆಯೇ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕೇಸರಿಮಯ ಆಗಿರೋದನ್ನ ನಾವು ನೋಡಬಹುದು. ಈಗ ಕುಂದಗೋಳ ಇಡೀ 1.5 ಕಿಲೋಮೀಟರ್ ವರೆಗೂ ಜನಸಾಗರ ಯಾವ ರೀತಿಯಾಗಿ ಸೇರಿದೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕುಂದಗೋಳ ಕ್ಷೇತ್ರ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇರೋದ್ರಿಂದ, ಕಾಂಗ್ರೆಸ್ ಈಗ ಹ್ಯಾಟ್ರಿಕ್ ಗೆಲುವನ್ನು ಅಲ್ಲಿ ಸಾಧಿಸಿರೋದ್ರಿಂದ ಈ ಭಾಗದ ಬಿಜೆಪಿಯ ಕಾರ್ಯಕರ್ತರಿಗೆ ಈ ಸಲ ಈ ಕ್ಷೇತ್ರವನ್ನು ತಮ್ಮದೇ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ರೋಡ್ ಶೋವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ ಒಂದಷ್ಟು ಘೋಷಣೆಗಳನ್ನು ಕೂಡ ಅಲ್ಲಿನ ಕಾರ್ಯಕರ್ತರು, ಬಿಜೆಪಿಯ ಬೆಂಬಲಿಗರು ಕೂಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಅಮಿತ್ ಶಾ ಅವರ ಹೆಸರನ್ನ, ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಅಲ್ಲಿ ಜಯ ಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅಲ್ಲಿ ಕೇಸರಿಮಯವಾಗಿ ಕಾಣಿಸ್ತಾ ಇದೆ. ಹುಬ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಕುಂದಗೋಳಕ್ಕೆ ಆಗಮಿಸಿದ್ರು. ಇದಕ್ಕಾಗಿ ಕುಂದಗೋಳದ ಶಂಕರಪ್ಪ ಅನ್ನುವಂತಹವರ ಜಮೀನಿನಲ್ಲಿ ಒಂದು ಹೆಲಿಪ್ಯಾಡ್ ನಿರ್ಮಿಸಲಾಗಿತ್ತು. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಕುಂದಗೋಳದಲ್ಲಿ 1.5 ಕಿಲೋಮೀಟರ್ ಅಮಿತ್ ಶಾ ಅವರು ರೋಡ್ ಶೋವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೇಸರಿಮಯ ಆಗಿದೆ. ಈಗ ಬಿಜೆಪಿಯ ಬ್ಯಾನರ್ಗಳು, ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದೆ, ಕಟೌಟ್ಗಳು ರಾರಾಜಿಸ್ತಾ ಇವೆ, ಬಾವುಟಗಳು ಈಗ ಅಲ್ಲಿ ಹಾರಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಲ್ಲಾ ಕಡೆಯಲ್ಲೂ ಕೂಡ ಕೇಸರಿ 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 ಕೇಸರಿಮಯ ಆಗಿದೆ. ಆ ರೋಡ್ ಶೋ ತುಂಬಾ ಜನಸಾಗರವನ್ನ ನಾವು ನೋಡಬಹುದು. ಈಗ ರೋಡ್ ಶೋ ಸಾಗುವ ದಾರಿ ಇದೆಯಲ್ಲ, ಆ ದಾರಿಯುದ್ದಕ್ಕೂ ಜನ ಇದ್ದಾರೆ. ಮುಂದೆ ಸಾಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ 1.5 ಕಿಲೋಮೀಟರ್ ರೋಡ್ ಶೋ ಸಾಗಬೇಕು, ಸಾಮಾನ್ಯದಲ್ಲ. ಈಗ ಅಲ್ಲಿವರೆಗೂ ಹೋಗ್ಬೇಕು. ಆ ನಂತರ ಅಲ್ಲಿ ಒಂದು ಮಾತನಾಡುವಂತಹ ಸಭೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಂಜೆ ಬೆಳಗಾವಿಯಲ್ಲಿ ಪಕ್ಷದ ಮುಖಂಡರ ಸಭೆಯನ್ನು ಕರೆಯಲಾಗಿದೆ. ಇವತ್ತಿನ ಈ ಒಂದು ಅಮಿತ್ ಶಾ ಅವರ ಕರ್ನಾಟಕದ ಭೇಟಿ, ಉತ್ತರ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ಈ ಭೇಟಿ ಇದೆಯಲ್ಲ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಮೊನ್ನೆಯಷ್ಟೇ ಉತ್ತರ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 15 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಆಗ್ಲೂ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು. ರಾಜ್ಯ ಬಿಜೆಪಿಗೆ ಬೂಸ್ಟ್ ಅನ್ನು ಕೊಡುವಂತಹ ಪ್ರಯತ್ನ ಆಯಿತು. ಇವತ್ತು ಮತ್ತೆ
ಕೇಂದ್ರ ಸಚಿವರ ಆಗಮನ ಆಗಿದೆ. ಹೀಗೆ ಈಗ ಬಿಜೆಪಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದೇ ರೀತಿಯಾಗಿ ರಾಷ್ಟ್ರೀಯ ನಾಯಕರನ್ನ ಕರೆಸಬೇಕು, ರಾಷ್ಟ್ರೀಯ ನಾಯಕರನ್ನ ಕರೆಸಿ ಅಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋದು, ಶಂಕುಸ್ಥಾಪನೆಯನ್ನ ನೆರವೇರಿಸುವಂಥದ್ದು, ಈ ರೀತಿಯಾದ ಉದ್ಘಾಟನಾ ಕಾರ್ಯಕ್ರಮಗಳನ್ನ ಮಾಡಿಸೋದು, ಹೀಗೆ ಎಲ್ಲವನ್ನ ನಾವು ರಾಷ್ಟ್ರೀಯ ನಾಯಕರಿಂದನೇ ಮಾಡಿಸಿ ಜನರಲ್ಲಿ ಇನ್ನಷ್ಟು ಬಿಜೆಪಿ ಕಡೆ ಒಲವು ಬರುವ ಹಾಗೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆಯಾಯ ಪ್ರದೇಶದ ಸ್ಥಳೀಯ ಮುಖಂಡರು, ನಾಯಕರು, ಜನಪ್ರತಿನಿಧಿಗಳು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಸರ್ಕಾರಿ ಕಾರ್ಯಕ್ರಮ ಒಂದ್ ಕಡೆ, ಮತ್ತೊಂದ್ ಕಡೆ ಬಿಜೆಪಿ ಕಾರ್ಯಕ್ರಮ, ರೋಡ್ ಶೋ. ಇದು ಮುಂಬರುವ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಸಹಾಯ ಆಗುತ್ತೆ, ಯಾವ ರೀತಿಯಾಗಿ ಇದು ಜನರ ಮನಸ್ಸನ್ನ ಅವರ ಮನಸ್ಸನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ ಆಗುತ್ತೆ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇದು ಬೂಸ್ಟ್ ಸಿಗುತ್ತೆ ಅನ್ನೋದು ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಬಟ್ ಮೊದಲಿಗೆ ಬೆಂಬಲಿಗರಲ್ಲಿ ಒಂದಷ್ಟು ಅಥವಾ ಕಾರ್ಯಕರ್ತರಲ್ಲಿ ಒಂದಷ್ಟು ಹುಮ್ಮಸ್ಸನ್ನ ತರಿಸಬೇಕಲ್ಲ, ಆ ನಿಟ್ಟಿನಲ್ಲಿ ಈಗ ಆ ಎಲ್ಲ ಕೆಲಸಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಅಮಿತ್ ಶಾ ಅವರು ಅನೇಕರ ಕಡೆ ಕೈ ಬೀಸ್ತಾ ಇದ್ದಾರೆ, ಎಲ್ರಿಗೂ ಕೂಡ ಅವರು ವಿಶ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದೀವಿ. ಎಲ್ಲಿ ನೋಡಿದ್ರು ಕುಂದಗೋಳದಲ್ಲಿ ಈಗ ಬಿಜೆಪಿಯ ಬಾವುಟಗಳೇ ರಾರಾಜಿಸ್ತಾ ಇವೆ, ಅಲ್ಲಿ ಕೇಸರಿಮಯ ಆಗಿರೋದನ್ನ ನೋಡ್ತಾ ಇದ್ದೀವಿ. ಡೋಲು ಬಾರಿಸಿ, ಹಾಗಿನ ತಮಟೆಯನ್ನು ಬಾರಿಸಿ ಅಲ್ಲಿ ಒಂದಷ್ಟು ರೀತಿಯಾಗಿ ಜನರನ್ನ ಅವರನ್ನ ಕರೆ ತರುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಜನಸಾಗರ ಕಾಣಿಸ್ತಾ ಇದೆ, ಅಮಿತ್ ಶಾ ಅವರು ಸಾಗುವಂತಹ ದಾರಿ ಉದ್ದಕ್ಕೂ ರೋಡ್ ಶೋನಲ್ಲಿ ಈಗ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ, ಹೇಗೆ? ನವಿತಾ ಜೈನ್, ಒಂದು ಏನಂದ್ರೆ ಕೊನೆ ಕ್ಷಣದಲ್ಲಿ ರದ್ದಾದಂತಹ ಒಂದು ರೋಡ್ ಶೋ ಅನ್ನ ಮತ್ತೆ ಏನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇಮ್ಮಡಿಸಿದೆ ಅಂತಾನೆ ಹೇಳ್ಬೋದು. ಏನು ಕುಂದಗೋಳ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಇವತ್ತು ರೋಡ್ ಶೋ ಆರಂಭಗೊಂಡಿದೆ. ಹೆಲಿಪ್ಯಾಡ್ ಇಂದ ಏನು ಗ್ರಾಮ ದೇವತೆ ದೇವಸ್ಥಾನದವರೆಗೂ ಸಹ ಇವತ್ತು ಅಮಿತ್ ಶಾ ರೋಡ್ ಶೋ ನಡೆಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಸಹ ಕೇಸರಿ ಬಾವುಟಗಳು ಆರಂಭಿಸ್ತಾ ಇದಾವೆ ಮತ್ತು ಬಿಜೆಪಿ ಕಾರ್ಯಕರ್ತರು ಏನು ಹೂವು ಚೆಲ್ಲುವಂತ ಮೂಲಕ ಬಿಜೆಪಿ ನಾಯಕರಿಗೆ ಭರ್ಜರಿ ಸ್ವಾಗತ ಕೋರ್ತಾ ಇದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕಟೀಲ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೊದಲಾದ ನಾಯಕರು ಅಮಿತ್ ಶಾಗೆ ಸಾಥ್ ನೀಡಿದ್ದಾರೆ. ಒಟ್ಟಾರೆ ಏನು ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ರಣೋತ್ಸವ ತೇಲ್ತಾ ಇದೆ, ಕಂಡು ಬರ್ತಾ ಇದೆ. ನವಿತಾ, ಕುಂದಗೋಳ ಬಹಳ ಇಂಪಾರ್ಟೆಂಟ್ ಈಗ ಬಿಜೆಪಿಗೆ, ಈ ರೋಡ್ ಶೋ ಕೂಡ ಅಷ್ಟೇ ಮಹತ್ವದ್ದು ಅಂತ ಹೇಳಿ ಈಗ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಕೂಡ ಅಲ್ಲೇ ಜೊತೆಗಿರೋದನ್ನ ನಾವು ಗಮನಿಸಬಹುದು. ಒಂದು ರೀತಿಯ ಎಲ್ಲಾ ರೀತಿಯ ಅಸಮಾಧಾನಗಳು, ಗುಂಪುಗಾರಿಕೆಗಳಿಗೆ ತಡೆಯೊಡ್ಡುವಂತ ಪ್ರಯತ್ನ ಈ ರೋಡ್ ಶೋಯಿಂದ ಆಯ್ತು ಅಂತ ಅನ್ಸುತ್ತಾ, ಹೇಗೆ? ಖಂಡಿತ ನವಿತಾ, ಒಂದೇನಂದ್ರೆ ಏನು ಈ ಸಣ್ಣ ಪುಟ್ಟ ಏನು ಅಸಮಾಧಾನಗಳು ಬಿಜೆಪಿ ಮುಖಂಡರಲ್ಲಿರುವಂತಹ ಅಸಮಾಧಾನಗಳನ್ನ ಸರಿಮಾಡುವಂತಹ ಪ್ರಯತ್ನವನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಳಗ್ಗೆನ ಖಾಸಗಿ ಹೋಟೆಲ್ ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಇರಬಹುದು ಮತ್ತು ಜಗದೀಶ್ ಶೆಟ್ಟರ್ ಮೊದಲಾದ ನಾಯಕರನ್ನ ಭೇಟಿ ಆಗುವಂತ ಕೆಲಸ ಮಾಡಿದ್ರು. ಅಂದ್ರೆ ಅವ್ರನ್ನ ಮನವೊಲಿಕೆ ಮಾಡುವಂತ, ಅವರಿಗೆ ತಿಳಿಯುವಂತ ಪ್ರಯತ್ನಗಳು ಮಾಡಿದ್ರು. ಜೊತೆಗೆ ಅದಾದ ನಂತರ ಈಗ ಏನು ಧಾರವಾಡ ಕಾರ್ಯಕ್ರಮದ ನಂತರ ಕುಂದಗೋಳದಲ್ಲೂ ಸಹ ಇಲ್ಲೂ ಸಹ ಒಂದು ಎರಡು ಗುಂಪುಗಳ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ. MR ಪಾಟೀಲ್ ಇರಬಹುದು ಮತ್ತು ಚಿಕ್ಕನಗೌಡರ ಬಣದ ನಡುವೆ ತಿಕ್ಕಾಟ ಇದೆ. ಅದೆಲ್ಲವನ್ನು ಸರಿದೂಗಿಸಿಕೊಂಡು ನೀವು ಚುನಾವಣೆಗೆ ಮುನ್ನುಗ್ಗಿ ಅನ್ನೋ ಒಂದು ಸಂದೇಶವನ್ನ ಅಮಿತ್ ಶಾ ಕೊಟ್ಟಿದ್ದಾರೆ. ನವಿತಾ, ಈಗ ಶಿವರಾಮ ಸುಂಡಿ, ಈಗ ಎಲ್ಲಾ ಕಡೆಗಳಲ್ಲೂ ನೀವು ಹೇಳಿದ ಹಾಗೆ ಒಂದು ರೀತಿಯ ಕೇಸರಿಮಯ ಆಗಿದೆ. ಅಲ್ಲಿ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ರು, ಈ ರೋಡ್ ಶೋಗಾಗಿ ಬರ್ತಾರೆ, ಆಮೇಲೆ ಕ್ಯಾನ್ಸಲ್ ಆಗುತ್ತೆ ಈ ರೀತಿಯಾಗಿ. ಸೊ ಸ್ಥಳೀಯ ನಾಯಕರಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಯಾವ ರೀತಿಯಾಗಿ ರೋಡ್ ಶೋ ಕ್ಯಾನ್ಸಲ್ ಆದ್ರೂ ಮತ್ತೆ ಅವರನ್ನ ಮನವೊಲಿಸುವಂತ ಪ್ರಯತ್ನದಲ್ಲಿ ಸಕ್ಸಸ್ ಆದ್ರು? ನವಿತಾ, ಒಂದು ರೋಡ್ ಶೋ ಮೂಲಕ ಏನಂದ್ರೆ ಒಂದು ಏನು ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಬಿಜೆಪಿ ಗಮನ ಹರಿಸುವಂತಹ ಅಂದ್ರೆ ಒಂದು ಮುನ್ಸೂಚನೆಯನ್ನು ಕೊಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಇದು ಬಿಜೆಪಿಗೆ ಅತ್ಯಂತ ಮಹತ್ವವಾದ ರೋಡ್ ಶೋ. ಚುನಾವಣೆಗೂ ಮುನ್ನ ಒಂದು ಅಮಿತ್ ಶಾ ಅವರು ರಣಕಲ್ಲಿ ಮಾಡುವಂತ ಇದ್ದಾರೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಈ ರೋಡ್ ಶೋನಲ್ಲೇ ಈಗ ಪಾಲ್ಗೊಂಡಿದ್ದಾರೆ ಅಮಿತ್ ಶಾ ಅವರು. ಈ ರೋಡ್ ಶೋ ಬಿಜೆಪಿಗೆ ಬಹಳ ಮಹತ್ವದ. ನಾವು ಆಗಲೇ ಹೇಳ್ತಾ ಇದ್ವಿ ಯಾವ ರೀತಿಯ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಕುಂದಗೋಳದಲ್ಲಿ ಇವತ್ತು ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರನ್ನ ಕರೆಸಿ ಈಗ ರೋಡ್ ಶೋವನ್ನ ಮಾಡ್ತಾ ಇರುವಂತಹ ಹಿಂದಿರುವ ಉದ್ದೇಶ ಏನು ಅಂತ ಆಗಲೇ ಹೇಳ್ತಾ ಇದ್ವಿ. ಪ್ರಮುಖ ನಾಯಕರು ಈ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು. ಈಗ ಅನೇಕ ಕಾರ್ಯಕ್ರಮಗಳಿಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಬರ್ತಾ ಇರಲಿಲ್ಲ, ತಮ್ಮ ಅಸಮಾಧಾನವನ್ನ ನೇರವಾಗಿ ತೋರಿಸ್ತಾ
ಇದ್ರು ಅವರು, ಪ್ರಮುಖವಾಗಿ ಅವರನ್ನು ಸೈಡ್ ಲೈನ್ ಮಾಡಲಾಗಿತ್ತು ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಆದ್ರೆ ಅವೆಲ್ಲವನ್ನ ಬದಿಗಿಟ್ಟು ಇವತ್ತು ಅಮಿತ್ ಶಾ ಅವರು ಬೆಳಗಿನ ಉಪಹಾರ ಸಭೆಯಲ್ಲೇ ಒಂದಷ್ಟು ಅಸಮಾಧಾನವನ್ನ ಹೋಗಲಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತಹ ಪ್ರಯತ್ನಗಳು, ಗುಂಪುಗಾರಿಕೆಯನ್ನು ತಡೆಯುವಂತಹ ಪ್ರಯತ್ನಗಳು, ಸ್ಥಳೀಯ ನಾಯಕರಲ್ಲಿ ಇದ್ದಂತಹ ಭಿನ್ನಮತವನ್ನು ಹೋಗಲಾಡಿಸುವಂತಹ ಪ್ರಯತ್ನಗಳು, ಜೊತೆಗೆ ಈಗ ಬೆಳಗಾವಿಯ ಸಭೆಯಲ್ಲೂ ಅವೆಲ್ಲವೂ ಬಹಳ ಚರ್ಚೆಗೆ ಕಾರಣ ಆಗುತ್ತೆ. ಕುಂದಗೋಳದ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಅಮಿತ್ ಶಾ ಅವರು. ಈ ಒಂದು ರೋಡ್ ಶೋ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾ ಇದ್ವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದಷ್ಟು ಗುಂಪುಗಾರಿಕೆ, ಮತ್ತೊಂದಷ್ಟು ನಾಯಕರ ಹೇಳಿಕೆಗಳು, ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಬಿಜೆಪಿಗೆ ಪರಿಣಾಮವನ್ನ ನೀಡುತ್ತಾ ಇದ್ವು. ಬಟ್ ಕುಂದಗೋಳದ ಈ ರೋಡ್ ಶೋ ಇದೆಯಲ್ಲ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಬೂಸ್ಟ್ ಅನ್ನ ನೀಡುತ್ತೆ? 3 ಬಾರಿ ಸೋಲನ್ನುಂಡಿದಂತಹ ಬಿಜೆಪಿ ಈ ಸಲ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತವಾಗ್ಲೂ ನಮಿತಾ, ಯಾಕಂದ್ರೆ ಬಿಜೆಪಿ ಚುನಾವಣಾ ಚಾಣಕ್ಯನ ಈ ಒಂದು ರೋಡ್ ಶೋ ನಿಜಕ್ಕೂ ಕೂಡ ಒಂದು ರೀತಿ ರಾಜ್ಯ ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಕ್ಕುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ನ ನಾಯಕರು ಪದೇ ಪದೇ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಅಂದ್ರೆ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ನಾಯಕತ್ವ ಇಲ್ಲ ಅನ್ನೋದು. ಅಂದ್ರೆ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿದ ನಂತರವಾಗಿ ಯಾರು ಕೂಡ ಆ ಒಂದು ಸ್ಥಾನವನ್ನು ತುಂಬುವುದಕ್ಕೆ ಯಾವೊಬ್ಬ ನಾಯಕ ಕೂಡ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡ್ತಿದ್ರು. ಈಗ ಮುಖ್ಯವಾಗಿ ಒಂದು ರೀತಿ ಮೋದಿ ಮತ್ತೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಆಗಿರ್ಬೋದು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಕುಂದಗೋಳದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ರೀತಿ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದು ರೀತಿ ಅಮಿತ್ ಶಾ ಆಗಿರ್ಬೋದು ಮತ್ತೆ ಮೋದಿ ಅವರು ಮುಂದಾಗ್ತಿರುವಂತದ್ದು. ಅಂದ್ರೆ ಕುಂದಗೋಳದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಪಕ್ಷ ಗೆಲುವನ್ನು ಸಾಧಿಸಿಲ್ಲ, ಆದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಗೆಲುವನ್ನು ಸಾಧಿಸಿದರೆ ಪದೇ ಪದೇ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಬಿಜೆಪಿ ಗೆಲ್ಲಿಸುವಂತ ಒಂದು ಕೆಲಸವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಹುಬ್ಬಳ್ಳಿ ಧಾರವಾಡ ಮತ್ತೆ ಇದು ಸಾಲದಕ್ಕೆ ಉತ್ತರ ಕರ್ನಾಟಕ ಭಾಗ ಅಂತ ಹೇಳ್ಬೋದು. ಈಗಾಗಲೇ ಉತ್ತರ ಕರ್ನಾಟಕ ಭಾಗ ಬಿಜೆಪಿಗೆ ಒಂದು ದೊಡ್ಡ ಬೆಲ್ಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕಾಂಗ್ರೆಸ್ ನೆಲೆ ಇರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಅವಕಾಶವನ್ನು ಮಾಡಿಕೊಡದಿರುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಮುಖ್ಯವಾಗಿ ಒಂದು ರೀತಿ ರಾಷ್ಟ್ರೀಯ ನಾಯಕರ ಮುಖಾಂತರವಾಗಿ ಒಂದು ರೀತಿ ದೊಡ್ಡ ಒಂದು ಸಂಚಲನವನ್ನ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಅಂದ್ರೆ ಮುಖ್ಯವಾಗಿ ರಾಷ್ಟ್ರೀಯ ನಾಯಕರ ಈ ರೀತಿಯಾಗಿ ದೊಡ್ಡ ಮಟ್ಟದ ರೋಡ್ ಶೋವನ್ನ ಮಾಡಿದ್ರೆ ಇಲ್ಲ ಒಂದ್ ಕಡೆಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಜನರು ಒಂದು ರೀತಿ ಒಲವನ್ನ ತೋರಬಹುದು, ಆ ಮುಖಾಂತರವಾಗಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಅಮಿತ್ ಶಾ ಅವರು ಚುನಾವಣೆ ಇನ್ನು 3 ತಿಂಗಳು ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿ ದೊಡ್ಡ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ದೊಡ್ಡ ರೋಡ್ ಶೋವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ದೊಡ್ಡ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಜನರಿಗೆ ಅಂದ್ರೆ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರು. ಅದ್ರ ಜೊತೆಗೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಂದ್ರೆ ಮೋದಿ ವೇವ್ ಅನ್ನ ಕ್ರಿಯೇಟ್ ಅನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗ ಮೋದಿ ನಂತರವಾಗಿ ಅಮಿತ್ ಶಾ ಅವರು ಈಗ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ರಾಜ್ಯ ಬಿಜೆಪಿಗೆ ಒಂದು ರೀತಿ ದೊಡ್ಡ ಬೂಟ್ ಸಿಗ್ತಾ ಇದೆ. ಮತ್ತೆ ಕಾರ್ಯಕರ್ತರು ಕೂಡ ಎಲ್ಲ ಒಂದ್ ಕಡೆಗೆ ಯಡಿಯೂರಪ್ಪನವರು ಅಧಿಕಾರ ಸ್ಥಾನದಿಂದ ಇಳಿದ ನಂತರವಾಗಿ ಒಂದು ರೀತಿ ಲೀಡರ್ಶಿಪ್ ಇಲ್ಲ ಅನ್ನುವಂಥದ್ದು, ಅದ್ರ ಜೊತೆಗೆ ಮುಖ್ಯವಾಗಿ ಸರ್ಕಾರದಲ್ಲಿ ತಕ್ಕ ಮಟ್ಟಿಗೆ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತೆ ರಾಜ್ಯದ ನಾಯಕರು ಕೂಡ ಇಲ್ಲ ಒಂದ್ ಕಡೆಗೆ ಕಾರ್ಯಕರ್ತರನ್ನ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ರೋಡ್ ಶೋನಲ್ಲಿ ಎಲ್ಲಾ ನಾಯಕರು ಇರೋದನ್ನ ನೋಡ್ತಾ ಇದೀವಿ ಕೃಷ್ಣ. ಈಗ ಮಾಜಿ ಸಿಎಂ ಬಿಎಸ್ವೈ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರಲಿಲ್ಲ. ಜೊತೆಗೆ ಈಗ ಅಲ್ಲಿನ ಸ್ಥಳೀಯ ನಾಯಕತ್ವದ ಮೇಲಿರುವಂತಹ ಒಂದಷ್ಟು ಅಸಮಾಧಾನಗಳು, ಅವರಲ್ಲಿರುವಂತಹ ಗುಂಪುಗಾರಿಕೆಗಳು, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಅವರು, ಹೀಗೆ ಎಲ್ಲವನ್ನ ಕೂಡ ಈಗ ಆ ರೋಡ್ ಶೋನಲ್ಲಿ ನೋಡ್ತಾ ಇದ್ರೆ ಶಮನಗೊಳಿಸುವಂತಹ ಪ್ರಯತ್ನದ ಮೂಲಕ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಆಯ್ತು ಅಂತ ಅನ್ಸ್ತಾ ಇದೆಯಾ? ಖಂಡಿತವಾಗ್ಲೂ ನಮಿತಾ, ರಾಜ್ಯದ ಬಿಜೆಪಿಯಲ್ಲಿ ಒಂದು ರೀತಿ ಭಿನ್ನಮತ ದೊಡ್ಡ ಮಟ್ಟದಲ್ಲಿತ್ತು. ಮುಖ್ಯವಾಗಿ ಬೆಳಗಾವಿ ಭಾಗದಲ್ಲಾಗಿರ್ಬೋದು, ಹುಬ್ಳಿ ಧಾರವಾಡದಲ್ಲಾಗಿರ್ಬೋದು. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ಟೀಮ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರ ಟೀಮ್ ಒಂದ್ ಕಡೆ ಅನ್ನುವಂಥದ್ದು. ಅಂದ್ರೆ ಪ್ರಹ್ಲಾದ್ ಜೋಶಿ ಮತ್ತೆ ಸಿಎಂ ಒಂದ್ ಟೀಮ್ ನಲ್ಲಿ ಇದ್ದಾರೆ ಅನ್ನೋದು. ಮತ್ತೆ ಬೆಳಗಾವಿ ಭಾಗದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಲಕ್ಷ್ಮಣ್ ಸವದಿ ಅವರು ಪ್ರತ್ಯೇಕವಾದಂತಹ ಬಣವನ್ನ ಕಟ್ಕೊಂಡಿದ್ರು. ಆದ್ರೆ ಈಗ ರಾಷ್ಟ್ರೀಯ ನಾಯಕರು ಈಗ ಆ ಭಾಗಕ್ಕೆ ಬಂದಿರುವಂತದ್ದು ಒಂದು ರೀತಿ ಈ ಒಂದು ಭಿನ್ನಮತವನ್ನ ಶಮನ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ
ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ರಾಜ್ಯದ ನಾಯಕರು ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳು ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಈ ಒಬ್ಬರು ನಾಯಕರು ಒಟ್ಟಾಗಿ ಕಾಣಿಸ್ಕೊಂಡಿರುವಂತಹ ಉದಾಹರಣೆಗಳು ಇತಿಹಾಸನೇ ಇರಲಿಲ್ಲ. ಈಗ ಅಮಿತ್ ಶಾ ಅವರು ಪ್ರವಾಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದ್ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಒಂದ್ ರೀತಿ ರಾಜ್ಯದ ಬಿಜೆಪಿ ಕಾರ್ಯಕರ್ತರಿಗೆ ಒಂದ್ ರೀತಿ ದೊಡ್ಡ ಹುಮ್ಮಸ್ಸು ಮತ್ತೆ ಹುರುಪು ಸಿಕ್ಕತ್ತಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ನ ಇಲ್ಲಿ ಒಂದು ಕಡೆಗೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಿಬ್ಬರ ನಡುವೆ ಏನೇ ಮನಸ್ತಾಪ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಒಟ್ಟಾಗಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ ನಲ್ಲಿ ಕೂಡ ಒಂದು ರೀತಿ ಕಾರ್ಯಕರ್ತರನ್ನ ಒಂದು ಉರಿದುಂಬಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರುಗಳು ಮಾಡಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯ ಮತ್ತು ಬೇರೆ ಬೇರೆ ವಿಚಾರಗಳಿಂದಾಗಿ ಅಂತರವನ್ನ ಕಾಯ್ದುಕೊಂಡಿದ್ರು, ಒಟ್ಟಾಗಿ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ಮುಖ್ಯವಾಗಿ ಅಮಿತ್ ಶಾ ಅವರು ಆ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅವ್ರ ಜೊತೆಗೂಡಿ ಒಂದ್ ರೀತಿ ಅಮಿತ್ ಶಾ ಅವರ ಜೊತೆಗೆ ಇರುವಂತದ್ದು. ಈ ಮುಖಾಂತರವಾಗಿ ನಾವು ಒಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಒಟ್ಟಾಗಿ ಕೂಡ ನಾವು ಜನರ ಅಭಿವೃದ್ಧಿಗೆ ಮಾಡೋದಕ್ಕೂ ಕೂಡ ನಾವು ಶತಸಿದ್ಧ ಅನ್ನೋ ಒಂದು ಸಂದೇಶವನ್ನು ಕೂಡ ರಾಜ್ಯದ ಜನರಿಗೆ ಕೊಡ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ನವಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಶ್ವಥ್ ನಾರಾಯಣಗೌಡ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಹೇಳಿ ಮೇಡಮ್. ಸರ್, ಈಗ ಕುಂದಗೋಳದಲ್ಲಿ ರೋಡ್ ಶೋ ಒಂದ್ ಕಡೆ, ಇನ್ನೊಂದ್ ಕಡೆ ಈಗಾಗಲೇ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಪ್ರಮುಖ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದು ಅಲ್ಲಿನ ಒಂದು ಯುವಕರಲ್ಲಿ ಅಥವಾ ಆ ಭಾಗದ ಜನರಲ್ಲಿ ಒಂದಷ್ಟು ಹುರುಪು ಮೂಡುವಂತಹ ಪ್ರಯತ್ನಗಳಾಗಿದೆ. ಬಿಜೆಪಿಗೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ, ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಹೇಳ್ತೀರಿ? ನಾನು ಅಮಿತ್ ಶಾ ಅವರು ರೋಡ್ ಶೋ ಮಾಡ್ತಾ ಇರ್ತಕ್ಕಂಥ ಸ್ಪಾಟ್ ಅಲ್ಲೇ ನಾನು ಇದ್ದೀನಿ. ಬಹುತೇಕ ಸುಮಾರು ಒಂದು 50ರಿಂದ 60 ಜನ ಮಾಧ್ಯಮ ಪ್ರತಿನಿಧಿಗಳು ಇದ್ದಾರೆ ನಮ್ಮ ಜೊತೆನಲ್ಲಿ. 1:15ಗೆ ಪ್ರಾರಂಭ ಆಗ್ಬೇಕಾದಂತ ರೋಡ್ ಶೋ 3:45ಗೆ ಪ್ರಾರಂಭ ಆಯ್ತು. ಆದ್ರೂ ಸಹ ಜನ ಸುಮಾರು 2.5 ಗಂಟೆಗಳ ಕಾಲ ತಾಳ್ಮೆಯಿಂದ ಕಿಕ್ಕಿರಿದು ತುಂಬಿದ್ದಾರೆ ಜನ. ವಿಶೇಷವಾಗಿ ಮಹಡಿಗಳ ಮೇಲೆ ಜನ ರಸ್ತೆಗಳ ಪಕ್ಕ ಇಕ್ಕೆಲುಗಳಲ್ಲಿ ನಿಂತಿದ್ದಾರೆ. ಒಂದು ನೀವ್ ಹೇಳಿದಾಗೆ ಯುವಕರಿಗೆ ಒಂದು ರೀತಿ ಇನ್ಸ್ಪೈರ್ ಆಗಿದೆ. ಅಮಿತ್ ಶಾ ಅವರು ಒಂದು ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಕುಂದಗೋಳ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಕೊನೆಯ ಭಾಗದ ಹುಬ್ಬಳ್ಳಿಯ ಕೊನೆಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ತಾಲೂಕಿದು ಇದು. ಒಂದು ಅಮಿತ್ ಶಾ ಅವರ ಪ್ರವಾಸ ಇವತ್ತು ನಿನ್ನೆಯಿಂದ ಒಂದು ಮಿಂಚಿನ ಪ್ರವಾಸ ಇವತ್ತು ಕಾರ್ಯಕರ್ತರಲ್ಲಿ ಜೊತೆನಲ್ಲಿ ಮತದಾರರಿಗೆ ಒಂದು ರೀತಿ ಇನ್ಸ್ಪೈರ್ ಆಗಿದೆ. ವಿಶೇಷವಾಗಿ ಹಲವಾರು ಯೋಜನೆಗಳನ್ನ ಹುಬ್ಳಿ, ಧಾರವಾಡ ಮತ್ತು ಬೆಳಗಾಂಗೆ ಈ ತರದ ಯೋಜನೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಸಹ ಖುಷಿಯಾಗಿದೆ. ಕುಂದಗೋಳ ಬಹಳ ಇಂಪಾರ್ಟೆಂಟ್ ಬಿಜೆಪಿಗೆ ಅಂತ ಹೇಳಿ, ಯಾಕಂದ್ರೆ 3 ಬಾರಿ ಈಗ 2008 ಬಿಟ್ರೆ 2013, 2018, 2019 ಕೂಡ ಹ್ಯಾಟ್ರಿಕ್ ಗೆಲುವು ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ ಈ ಬಾರಿ ಬಿಜೆಪಿ ಗೆಲುವು 100% ಕುಂದಗೋಳದಲ್ಲಿ ನಾವು ಗೆಲ್ತೀವಿ. ಒಂದು ಅಡಿಷನಲ್ ಆಗಿ ಒಂದು ನಮ್ಗೆ ಈ ಸಲ ಈ ಕ್ಷೇತ್ರ ನಮ್ಗೆ ಆಡ್ ಆಗುತ್ತೆ. ಆ ತರ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿ. ಕಳೆದ 4-5 ದಿನಗಳಿಂದ ಇಲ್ಲಿನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ರೆ, ನಾವು ಕಳೆದ 2 ದಿನಗಳಿಂದ ನಾವು ಇಲ್ಲೇ ಇದ್ದೀವಿ. ಒಂದು ಅಮಿತ್ ಶಾ ಅವರು ಬರ್ತಾ ಇರ್ತಕ್ಕಂಥದ್ದು ಮತ್ತೆ ಕಳೆದ ವಾರ ಮೋದಿ ಅವರು ಬಂದೋಗಿರೋದು ಒಂದು ರೀತಿ ಖುಷಿ ಕೊಡುವಂತ ವಿಚಾರ ಆಗಿದೆ. ಕಾರ್ಯಕರ್ತರಿಗೆ ಒಂದು ರೀತಿ ಪೋಲಿಂಗ್ ಸಿಕ್ಕಿದೆ ಇದರಲ್ಲಿ. ನಾನು ಒಂದು ಸ್ಪಾಟ್ ಅಲ್ಲಿ ಇದ್ದೀನಿ. ರ್ಯಾಲಿ ಅದ್ಭುತ. ಈಗ ನೀವೇ ಅಲ್ಲೇ ಇರೋದ್ರಿಂದ ನಿಮ್ಗೆ ಕೇಳ್ತಾ ಇದ್ದೀನಿ, ನೀವ್ ಈಗ ಅದ್ ಏನೇ ಇರ್ಲಿ ನೀವು ಬಿಜೆಪಿ ನಾಯಕರಿಗೆ ಮಾತಾಡ್ಲೇಬೇಕಾಗತ್ತೆ ಪಾಸಿಟಿವ್ ಆಗಿ. ಬಟ್ ಸದ್ಯದ ಲೆಕ್ಕಾಚಾರ ನೋಡಿದ್ರೆ ನಿಮ್ಗೆ ಅಲ್ಲಿನ ಲೆಕ್ಕಾಚಾರಗಳು ಏನ್ ಕಾಣಿಸ್ತಾ ಇದೆ? ಅಲ್ಲ, ನಮ್ಗೆ ಇಲ್ಲಿನ ಈ ಬಾರಿ ನೋಡಿ ಕುಂದಗೋಳದ ಇವತ್ತು ಅಮಿತ್ ಶಾ ಅವರು ಇಲ್ಲಿ ಬಂದಿರತಕ್ಕಂಥದ್ದು ಇದ್ರದ್ದು ಇಂಪ್ಯಾಕ್ಟ್ ಪಕ್ಕದ ಗದಗೂ ಸಹ ಉಪಯೋಗ ಆಗ್ತಾ ಇದೆ. ಗದಗಲ್ಲಿ ನಮ್ ಕ್ಯಾಂಡಿಡೇಟ್ ಕೇವಲ 2300 ಓಟಲ್ಲಿ ಕಳೆದ ಬಾರಿ ಸೋತಿರ್ತಕ್ಕಂಥ. ನಿನ್ನೆ ಅರುಣ್ ಸಿಂಗ್ ಅವರು, ನಮ್ಮೆಲ್ಲ ಪದಾಧಿಕಾರಿಗಳು ಗದಗಿಗೆ ಭೇಟಿ ಕೊಟ್ಟು ಅಲ್ಲಿ ಸಂಕಲ್ಪ ವಿಜಯ ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ರಾತ್ರಿ ಕುಂದಗೋಳಕ್ಕೆ ಬಂದು ಭೇಟಿ ಮಾಡಿದ್ವಿ. ಇವತ್ತು ಅಮಿತ್ ಶಾ ಅವರು ಮತ್ತು ಮೋದಿ ಅವರು ಬಂದೋಗಿರ್ತಕ್ಕಂಥದ್ದು ಈ ಎಲ್ಲ ನಮ್ಗೇನು ಲಾಸ್ಟ್ ಟೈಮು ಕಳ್ಕೊಂಡಂತ ಕ್ಷೇತ್ರಗಳ ಈ ಬಾರಿ ನಾವೆಲ್ಲ ಮತ್ತೆ ಅದನ್ನ ವಾಪಸ್ ಬಿಜೆಪಿ ತೆಕ್ಕಿಗೆ ತೆಗೆದುಕೊಳ್ತೀವಿ ಅನ್ನತಕ್ಕಂಥದ್ದು ಹುಮ್ಮಸ್ಸು ಕಾರ್ಯಕರ್ತರಲ್ಲಿ ಬಂದಿರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ನಮ್ಗೆ. ಈಗ ಗುಂಪುಗಾರಿಕೆ ಒಂದ್ ಕಡೆ, ಅಸಮಾಧಾನ, ಪಕ್ಷದ ಒಳಗೇನೆ ಇರುವಂತಹ ಭಿನ್ನ ಮತಗಳು, ಇವೆಲ್ಲವನ್ನ ಸರಿ ಮಾಡೋದಕ್ಕೆ ಮದ್ದರಿಯೋದಕ್ಕೂ ಕೂಡ ಇವತ್ತು ಬಂದಿದ್ದಾರೆ ಅಮಿತ್ ಶಾ ಅವರು ಅಂತ ಹೇಳಿ. ಇಲ್ಲ ನೋಡಿ, ಗುಂಪುಗಾರಿಕೆ ಪಾರ್ಟಿ ಬೆಳೆದಾಗ ಈ ತರದ್ದು ಸಹಜ ಬೆಳವಣಿಗೆಗಳಾಗುತ್ತೆ. ಪಾರ್ಟಿ ಬೆಳಿಲಿಲ್ಲ. ಈಗ ಜನತಾ ದಳದಲ್ಲಿ ಯಾವ ಗುಂಪುಗಾರಿಕೆ ಇದೆ? ಪಾರ್ಟಿ ಬೆಳೆದೇ ಇಲ್ಲ. ಬೆಳೆದಂತ ಪಾರ್ಟಿ ಹೊರಟು ಅಲ್ಲಿ ಗುಂಪುಗಾರಿಕೆ ಬರೋ ಪ್ರಶ್ನೆ ಬರೋದಿಲ್ಲ. ನಮ್ಮಲ್ಲಿ ಪಾರ್ಟಿ ಬೆಳೆದಿದೆ. ಪಾರ್ಟಿ ಬೆಳೆದಾಗ ಕಾಂಪಿಟೇಷನ್ ಬರುವಂತದ್ದು ಸಹಜ. ಹಂಗಾಗಿ ನಮ್ಗೆ ಸಮಸ್ಯೆ ಇಲ್ಲ. ಅವೆಲ್ಲವೂ ಈಗ ನಾಯಕರಲ್ಲಿನ ಒಳ ಜಗಳಗಳು ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರಬಾರ್ದಲ್ವಾ ಅಲ್ಲಿ ಅಂತ? ಸರಿ ಹೋಗುತ್ತೆ. ಅದ್ರಲ್ಲ ಅಂತದ್ದೇನ ಹುಬ್ಳಿ ಧಾರವಾಡದಲ್ಲಿನ ಆ ತರದ್ದು ನಾಯಕರುಗಳ ಗೊಂದಲಗಳೇನಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳಿರ್ಬೋದು. ಅವೆಲ್ಲವೂ
ಕೂತ್ಕೊಂಡು ಸರ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪಾರ್ಟಿ ಯೋಚನೆ ಮಾಡಿದೆ ಈಗ ಆಲ್ರೆಡಿ. ಹಂಗಾಗಿ ಇವತ್ತು ನೋಡಿ ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಹುಬ್ಳಿಂದಲ್ಲಿ ನಿರಂತರ ಕಾರ್ಯಕ್ರಮ ಆಗಿ ಈಗ ಕುಂದಗೋಳಕ್ಕೆ ಸುಮಾರು 3:50ಕ್ಕೆ ಅಮಿತ್ ಶಾ ಅವ್ರು ಬಂದು ಲ್ಯಾಂಡ್ ಆದ್ರು. ಈಗ ರ್ಯಾಲಿ ನಡೀತಿದೆ. ಇದು ಮುಗಿಸ್ಕೊಂಡು ಕೆ ಹುಬ್ಳಿಗೆ ಹೋಗ್ತಾ ಇದಾರೆ. ಕೆ ಹುಬ್ಳಿಂದ ಅಲ್ಲಿಂದ ಬೆಳಗಾಂಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಇದಾರೆ. ಇವತ್ತು ಒಂದ್ ರೀತಿ ಖುಷಿ ತರುವಂತ ಭೇಟಿ ಆಗಿದೆ ಅಮಿತ್ ಶಾ ಅವ್ರ ಭೇಟಿ ಮತ್ತು ಕಳೆದ ವಾರ ನರೇಂದ್ರ ಮೋದಿ ಅವರ ಭೇಟಿ ಒಂದ್ ರೀತಿ ಇನ್ಸ್ಪೈರ್ ಆಗಿದೆ ಕಾರ್ಯಕರ್ತರು. ಈಗ ಏನಾದ್ರು ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇತ್ತಾ ಈ ರೋಡ್ ಶೋ? ಕೊನೆ ಕ್ಷಣದಲ್ಲಿ ಏನಾದ್ರು ಆತರ ಆಗುವಂತ ಪ್ರಯತ್ನಗಳು ಇತ್ತು ಅಂತ ಹೇಳಾಗ್ತಿತ್ತು, ಹೌದಾ? ಇಲ್ಲ, ಇದು ಎಲ್ಲವೂ ಸಹ ಅಭಿವೃದ್ಧಿ ಚಟುವಟಿಕೆ ಸೀಮಿತವಾಗಿದ್ದಂತ ಕಾರ್ಯಕ್ರಮಗಳಾಗಿದ್ದಿದ್ರೆ ರೋಡ್ ಶೋ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋಂಥದ್ದು ಏನಿರ್ಲಿಲ್ಲ. ಈ ರೋಡ್ ಶೋ ಇದನ್ನ ಪೊಲಿಟಿಕಲ್ ಆಕ್ಟಿವಿಟೀಸ್, ಇದನ್ನ ಕ್ಯಾನ್ಸಲ್ ಮಾಡೋ ನಿಟ್ಟಿನಲ್ಲಿ ಏನು ಯೋಚನೆ ಆಗಿರಲಿಲ್ಲ. 2.25 ಗಂಟೆ ತಡ ಆದ್ರೂ ಸಹ ಈ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಹೇಳಿ ಈ ರೋಡ್ ಶೋನ ಮಾಡೋರು ಯಶಸ್ವಿಯಾಗಿ ರೋಡ್ ಶೋ ನಡೀತಿದೆ ಮೇಡಮ್. ಈಗ ನೀವ್ ಹೇಳಿದ್ರಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಇದ್ರೂ ಕೂಡ ಒಂದು ರೀತಿಯಾಗಿ ಹುಮ್ಮಸ್ಸಿದೆ ಯುವಕರಲ್ಲಿ, ಕಾರ್ಯಕರ್ತರಲ್ಲಿ. ಒಂದು ಸ್ಪಷ್ಟ ಸಂದೇಶ ಇವತ್ತು ಸಿಕ್ಕಂತ ಆಯ್ತಾ ಅಂದ್ರೆ ಎಲ್ಲಾ ನಾಯಕರು ಇದ್ದಾರೆ. ಈಗ ಒಂದ್ ಕಡೆ ನಾವು ಹೇಳ್ತಾ ಇದ್ವಿ, ಈಗ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಅವರು, ಮಾಜಿ ಸಿಎಂ BSY ಅವರು ಇದ್ದಾರೆ. ಏನೇ ಅಲ್ಲಿನ ಒಳಜಗಳು ಇದ್ರು ಇಲ್ಲಿ ಈಗ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಮೆಸೇಜ್ ಕೊಟ್ರ ಹೇಗೆ ಅಂತ? ಖಂಡಿತ ಖುಷಿಯಾಗಿ ಕೆಲಸ ಮಾಡಿದ ಕಾರ್ಯಕರ್ತರಿದ್ದು. ನಾಯಕತ್ವದಲ್ಲಿ ನಾಯಕರಲ್ಲಿ ಕೆಲವೊಂದು ಮನಸ್ತಾಪಗಳು ಇರುವಂತದ್ದನ್ನ ಏನ್ ಕಾರ್ಯಕರ್ತರು ಅದನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಅವೆಲ್ಲ ಇರ್ತಕ್ಕಂಥದ್ದು ಅಂತೇಳಿ ಇವರು ಖುಷಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 2.5 ಗಂಟೆಗಳ ಕಾಲ ಇವತ್ತು ಕಾಯ್ದು ಅಮಿತ್ ಶಾ ಅವ್ರನ್ನ ಭವ್ಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ರು. ಅದು ರ್ಯಾಲಿ ಇನ್ನೂ ಒಂದ್ ಕಡೆ ಬರ್ತಾನೆ ಇದೆ, ರ್ಯಾಲಿ ಜನ ಬರ್ತಾನೆ ಇದಾರೆ, ಜನ ನೋಡ್ಲಿಕ್ಕೆ ಇನ್ನೂ ಬರ್ತಾನೆ ಇದಾರೆ. ಜಾಗನೇ ಸಾಕಾಗ್ತದೆ. 2 ರಸ್ತೆ 2 ಮಧ್ಯದಲ್ಲಿ ಸಾವಿರಾರು ಜನ ನಿಂತಿದ್ದಾರೆ. ಈ ರ್ಯಾಲಿ ಹೀಗೆ ಕಂಟಿನ್ಯೂ ಆಗತ್ತಾ? ಹಳೆ ಮೈಸೂರು ಭಾಗದಲ್ಲಿ ಏನ್ ಸ್ಟ್ರಾಟಜಿ ಮಾಡಿದ್ರಲ್ಲ ಅದೇ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಮುಂದಿನ ನಿಶ್ಚಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಪ್ರಕಾರ ಏನೇನಾಗಿದೆ ಅದಾಗ್ಬೇಕು. ಈಗ ಹಳೆ ಮೈಸೂರು ಭಾಗಕ್ಕೂ ಬರುವಂತ ಕಾರ್ಯಕ್ರಮ ನಿಶ್ಚಯ ಆಗಿದೆ. ತಿರುಮತಿ 6ನೇ ತಾರೀಕು ಹುಬ್ಳಿ ಮತ್ತು ತುಮಕೂರಿಗೆ ಬರ್ತಾ ಇದ್ದಾರೆ. ಮತ್ತೆ ಪ್ರೈಮ್ ಮಿನಿಸ್ಟರ್. ಓಕೆ ಥ್ಯಾಂಕ್ ಯು ಅಶ್ವಥ್ ನಾರಾಯಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಪ್ರಜಾಧ್ವನಿ ಸಮಾವೇಶದಲ್ಲಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಅಲಿಬಾಬಾ 40 ಕಳ್ಳರು ಇದ್ದಾರೆ. ಬೊಮ್ಮಾಯಿ ಸರ್ಕಾರ ನಾಯಕರ ಮುಖ ನೋಡೋದಿಕ್ಕೆ ಬಯಸೋದಿಲ್ಲ. ಯಾದಗಿರಿಯಲ್ಲಿ ನಡೀತಾ ಇರುವ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಭಾರಿ ಜನ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ರಲ್ಲಿ ಪೂರ್ಣಗೊಳಿಸಿದ್ದು 3,500 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದದ್ದು ನಮ್ಮ ಸರ್ಕಾರ. ಬಿಜೆಪಿಯವರು ಏನು 1 ರೂಪಾಯಿ ಖರ್ಚು ಮಾಡಿಲ್ಲ. ಸುರ್ಪುರಕ್ಕೆ ಕರ್ಕ ಬಂದವರ ವೆಂಕಟಪ್ಪ ನಾಯ್ಕ ಸುರ್ಪುರಕ್ಕೆ ಕರ್ಕ ಬಂದವರ ನರೇಂದ್ರ ಮೋದಿ ಅವರು ಕರ್ಕ ಬಂದು, ಯಾಕಂದ್ರೆ ಇವರು ಬಂಡವಾಳನೇ ನರೇಂದ್ರ ಮೋದಿ, ಬೇರೆ ಏನೂ ಇಲ್ಲ ಇವರಿಗೆ. ಇವರು ಬಸವರಾಜ ಬೊಮ್ಮಾಯಿ ಇವರೆಲ್ಲ ಮಂತ್ರಿಗಳಿದಾರಲ್ಲ, ಇವರು ಅಲಿಬಾಬಾ ಮತ್ತು 40 ಮಂದಿ ಕಳ್ಳರಿದ್ದಾಗಿ ಗಿರಾಕಿಗಳು. ಇವರು ಅಲಿಬಾಬಾ ಮತ್ತು 40 ಮಂದಿ ಕಳ್ಳರುಗಳು. ಅಲಿಬಾಬಾ ಅವ್ರ 40 ಚೋರ್. ಇವ್ರ ಮುಖ ನೋಡಿದ್ರೆ ಓಟ್ ಕೊಡಲ್ಲ ಅಂತ ಗೊತ್ತಾಗಿ ವಾರಕ್ಕೊಂದ್ಸಾರಿ ನರೇಂದ್ರ ಮೋದಿ ಅವ್ರನ್ನ ನಾವು ಮಾಡಿದ ಕೆಲಸಗಳನ್ನ, ಪೂರ್ಣಗೊಳಿಸಿರೋ ಕೆಲಸಗಳನ್ನ ಉದ್ಘಾಟನೆ ಮಾಡಿಸ್ಲಿಕ್ಕೆ ಅಮಿತ್ ಶಾನ, ನಡ್ಡಾನ ಇವ್ರನ್ನ ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ ಇವ್ರ ಮುಖಗಳೆಲ್ಲ ಅಳಸ ಹೋಗ್ಬಿಟ್ಟಿದಾವೆ. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದಿಕ್ಕೆ HDK ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಚಿಕ್ಕಪ್ಪ ಕುಮಾರಸ್ವಾಮಿ ವಿರುದ್ಧ ಹಿನ್ನೆಲೆಯಲ್ಲಿ ತಿರುಗಿ ಬಿದ್ದಿದೆ ರೇವಣ್ಣ ಕುಟುಂಬ. ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ತಿರುಗೇಟನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಮೊನ್ನೆ ಕೊಟ್ಟ ಹೇಳಿಕೆಗೆ ಇವತ್ತು ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದು, ಟಿಕೆಟ್ ಹಂಚಿಕೆ ವಿಚಾರವನ್ನ ದೇವೇಗೌಡ್ರೆ ತೀರ್ಮಾನ ಮಾಡ್ತಾರೆ.
ಭವಾನಿ ರೇವಣ್ಣ ಅವರನ್ನ ಬಿಟ್ಟು ಬೇರೆ ಯಾರಿಗೆ ಇಲ್ಲಿ ಟಿಕೆಟ್ ಕೊಟ್ಟರು ಗೆಲ್ಲಲ್ಲ. ಸಹೋದರ ಸೂರಜ್ ಹೇಳಿಕೆಯನ್ನ ಅದೇ ಸಂದರ್ಭದಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಚಿಕ್ಕಪ್ಪ ಕುಮಾರಸ್ವಾಮಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ತಿರುಗೇಟನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಹೇಳಿದ್ದೇನು, ಇವತ್ತು ಅದಕ್ಕೆ ಪ್ರತಿಯಾಗಿ ಸೂರಜ್ ರೇವಣ್ಣ ಕೊಟ್ಟ ಪ್ರತಿಕ್ರಿಯೆ ಏನು ನೋಡಿ. ನೋಡಿ, ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂಥ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಇವತ್ತು ಅನಿವಾರ್ಯ ಇಲ್ಲ ನನಗೆ. ಅಲ್ಲಿ ಈಗಾಗಲೇ ಒಬ್ಬ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ನಾನು ಜನತೆಗೆ ಹೇಳ್ತೀನಿ, ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ, ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ, ಇದು ಪ್ರಶ್ನೆ ಇಲ್ಲ. ನನಗೆ ಕುಟುಂಬ ಅಂದರೆ ಈ ಒಂದು ಪಕ್ಷ ಕಟ್ತಾ ಇರ್ತಕ್ಕಂಥ ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು, ಅವರಿಗೆ ತಲೆ ಕೊಡೋದು ನನ್ನ ಜವಾಬ್ದಾರಿ. ಇವತ್ತು ಹಾಸನ ಜಿಲ್ಲೆಯನ್ನು ತಗೊಂಡಾಗ ರೇವಣ್ಣ ಸಾಹೇಬರು ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೇವೇಗೌಡರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಅದು ಎಲ್ಲರೂ ಕೂತಿ, ಈಗ ರೇವಣ್ಣ ಸಾಹೇಬ್ರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರಾಗ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ. ಇದನ್ನು ಬರೆದಿಟ್ಕೊಳ್ಳಿ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಅವನು ಹೇಳಿರೋದು ಯಾವ ಥರ ಹೇಳಿರ್ಬೋದು ಅಂದರೆ, ಪ್ರತಿ ಚುನಾವಣೆಯಲ್ಲೂ ನಮ್ಮ ರೇವಣ್ಣ ಸಾಹೇಬರು ಇಲ್ಲಿ ಒಂದು ಗಟ್ಟಿಯಾಗಿ ಇಲ್ಲಿ ಇವತ್ತು ಕಾರ್ಯಕರ್ತರೆಲ್ಲ ವಿಶ್ವಾಸ ಇರ್ತಾ ಇದ್ದು ಎಲ್ಲ ಚುನಾವಣೆಯಲ್ಲೂ 7 ಸೀಟಲ್ಲಿ 6 ಸೀಟ್. ಕುಂದಗೋಳದ ರೋಡ್ ಶೋನಲ್ಲಿ ಅಮಿತ್ ಶಾ ಅವರು ಮಾತನಾಡ್ತಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನು ನೋಡೋಣ. ಕುಂದಗೋಳದಲ್ಲಿ ಕೇಸರಿ ಕಹಳೆಯನ್ನ ಮೊಳಗಿಸಿದ್ದಾರೆ ಅಮಿತ್ ಶಾ ಅವರು. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಿದ್ದಾರೆ, ಕಾರ್ಯಕರ್ತರು ಬಂದಿದ್ದಾರೆ, ಜನಸಾಗರವೇ ಕಾಣ್ತಾ ಇದೆ. ಅಮಿತ್ ಶಾ ಅವರು ಈಗ ಜನರನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.